ಹೆಲೋ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಬ್ರಿಟಿಷ್ ಪ್ರಪಂಚ. ಇವತ್ತೆಲ್ಲಿ ಬಂದಿದ್ದೀವಿ ಕರ್ಣ? ಕರಾಟೆ ಕ್ಲಾಸ್ಗೆ ಕರ್ಣನ ಜಾಯಿನ್ ಮಾಡಿಸೋಣ ಅಂತ ಬಂದಿದ್ದೀನಿ. ಸಂಗೀತ ಕ್ಲಾಸಿಗೆ ಜಾಯಿನ್ ಮಾಡಿಸ್ದೆ, ಬಟ್ ಹಿ ಈಸ್ ನಾಟ್ ಇಂಟ್ರೆಸ್ಟೆಡ್ ಇನ್ ಸಿಂಗಿಂಗ್. ಸೊ ಅದನ್ನ ಸ್ಕಿಪ್ ಮಾಡಿ ಇವಾಗ ಕರಾಟೆ ಕ್ಲಾಸಿಗೆ ಸೇರಿಸೋಣ ಅಂತ ಬಂದಿದ್ದೀವಿ. ಇದನ್ನಾದರೂ ಕಂಟಿನ್ಯೂಸ್ ಆಗಿ ಮಾಡ್ತಾನೆ ಇಲ್ವಾ ನೋಡೋಣ. ಇವತ್ತು ಹೇಗಿರುತ್ತೆ ಕರ್ಣಂದು ಕರಾಟೆ ಕ್ಲಾಸು ಮುಂದೆ ಆ್ಯಡ್ ಮಾಡ್ತೀನಿ ನೋಡಿ. ಇನ್ನು ಅವ್ರ ಮಾಸ್ಟರ್ ಬಂದಿಲ್ಲ, ಸೊ ಎಲ್ಲರೂ ಹೊರಗೆ ವೆಯ್ಟ್ ಮಾಡ್ತಿದ್ದಾರೆ. ಮಕ್ಕಳೆಲ್ಲ ಕಾಂಪೌಂಡ್ ಜಂಪ್ ಮಾಡ್ಕೊಂಡು ಒಳಗಡೆ ಹೋಗಿ ಕೂತಿದ್ದಾರೆ. ಇಲ್ಲೇ ಬಿಳ್ಕೆರೆ ಗೌರ್ಮೆಂಟ್ ಸ್ಕೂಲೆಲ್ಲ ಹೇಳ್ಕೊಡೋದು. ಇಲ್ಲಿ ನೋಡಿ ಮೇಲ್ಗಡೆ ಎಲ್ಲ ಕೂತಿದ್ದಾರೆ ಮಕ್ಕಳು. ಬಟ್ ವಿ ಆರ್ ಸ್ಟ್ಯಾಂಡಿಂಗ್ ಔಟ್ಸೈಡ್. ಅಲ್ಲಿ ಚೇತನ್ ಹೋಗ್ತಿಲ್ಲ, ಹೋಗಿ ಚೇತನ್ ಜೊತೆ. ರನ್ನಿಂಗ್ ರೈಸ್ ಹೊಡೆದ್ರಾ? ಚೆನ್ನಾಗಿತ್ತಾ? ಕರಾಟೆ ಕ್ಲಾಸಸ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಮಕ್ಕಳು ಸ್ವಲ್ಪ ವಾರ್ಮಪ್ ಆಗಲಿ ಅಂತ ಅಂದ್ಬಿಟ್ಟು ರನ್ನಿಂಗ್ ಕಳಿಸ್ತಾರೆ. ಕರ್ಣಂದು ಫಸ್ಟ್ ಡೇ ಆಗಿರೋದ್ರಿಂದ ಅವನ್ನ ಅಡ್ಮಿಷನ್ ಮಾಡೋಕ್ಕಿಂತ ಮುಂಚೆನೇ ಅವ್ರ ಜೊತೆನೇ ಹೋಗೋಕ್ಕೆ ಹೇಳಿದ್ರು ರನ್ನಿಂಗಿಗೆ. ಸೊ ಅವನು ಹೋಗೋಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದ. ನಾನು ಹೊರಟೋಗ್ಬಿಡ್ತೀನಿ ಅಂತ, ನಾನು ಇಲ್ಲೇ ಇರ್ತೀನಿ ಅಂತ ಅವನಿಗೆ ಸ್ವಲ್ಪ ಧೈರ್ಯ ಹೇಳಿ ಅವ್ರ ಜೊತೆ ಕಳಿಸ್ದೆ. ರನ್ನಿಂಗ್ ಹೋಗಿದ್ದು ಬಂದ. ಅವ್ನು ಬರೋಷ್ಟರಲ್ಲಿ ನಾನು ಅಡ್ಮಿಷನ್ ಫಾರ್ಮ್ನ ಫಿಲ್ ಮಾಡಿ ಅವನ್ನ ಅಡ್ಮಿಷನ್ ಮಾಡಿಸ್ದೆ. ಈ ವ್ಲಾಗ್ನಲ್ಲಿ ಅವನದು ಫಸ್ಟ್ ಡೇ ಆಗಿರೋದ್ರಿಂದ ಹೇಗೆಲ್ಲ ಇತ್ತು, ಅವನು ಯಾವ್ಯಾವೆಲ್ಲ ಎಕ್ಸಸೈಸ್ನ ಹೇಗೆ ತಪ್ಪು ಮಾಡ್ತಿದ್ರು ಅದು ಕ್ಯೂಟ್ ಅನ್ನಿಸ್ತಾಯಿತ್ತು ಫಸ್ಟ್ ಡೇ ಆಗಿರೋದ್ರಿಂದ. ಸೊ ಪ್ರತಿಯೊಂದು ಮೂಮೆಂಟ್ನು ಕೂಡ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಆ ಕ್ಯೂಟ್ ಮೂಮೆಂಟ್ಸ್ಗಳೆಲ್ಲ ನಮಗೆ ಲೈಫ್ ಟೈಮ್ ಮೆಮೊರಿ ಆಗಿರುತ್ತೆ. ಸೊ ಯಾವುದನ್ನು ಡಿಲೀಟ್ ಮಾಡಿದೆ, ಪ್ರತಿಯೊಂದನ್ನು ನಾನು ಇಲ್ಲಿ ಮುಂದೆ ಆ್ಯಡ್ ಮಾಡಿದ್ದೀನಿ. ವ್ಲಾಗ್ನ ಸ್ಕಿಪ್ ಮಾಡಿದೆ, ಪೂರ್ತಿಯಾಗಿ ನೋಡಿ. ಐ ಹೋಪ್ ನೀವು ಕೂಡ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ಕರ್ಣ ಕೈಯಲ್ಲಿ ಇಟ್ಕೋ ಕರ್ಣ. ನೋ ಕರ್ಣ.
ಉಲ್ಟಾ. Right side and over. Right side, right down. Right hand goes in. Right side and over. ನಾಳೆ ಮಾಮೂಲಿ Right, and that goes in the line. Full. ಏನು ರೈಟ್ ಲೆಫ್ಟ್ ಗೊತ್ತಿಲ್ಲ ಅನ್ನೊಂಥರ ಆಗ್ತಾನೆ. ಏನು ಮಾಡಲಿರೋ ಹಾಗಲ್ಲ ನಾನು ಎಂಬಿಲಲ್ಲಿ ಯೋಗ ಇಲ್ವಲ್ಲ, ಇದೇ ಒಂದು ಫಿಸಿಕಲ್ ಹೌದು ನಿಜ. ಅವನು ತುಂಬ ಸೆನ್ಸಿಟಿವು ಚೇತನು. ಹೌದು, ನನ್ನ ಮಗ ಹೊರಟ ಆದರೆ ಅವತ್ತು ಹಿಂಗೆ ನನಗೆ ಎಷ್ಟು ಕೋಪ ಬರ್ತೈತೆ ಅಂದರೆ ಲೆಫ್ಟ್ ರೈಟಿಗೆ ಹೇಳ್ತೀನಿ. ಫೋನ್ ಕಟ್ ಮಾಡುವೆ ಎಲ್ಲ ಗೊತ್ತು ಅವನಿಗೆ. ಅವನು ಚೆನ್ನಾಗಿ ಮದುವೆಲಿ ಆಯ್ತಾನೆ ಅನ್ಸ್ತಕ್ಕಂತಿಲ್ಲ. ನನ್ನ ಮಗ ಯಾವುದೋ ವಿಚಿತ್ರವಾಗಿ ಮಾಡ್ತಾವನೆ. ಅವ್ನು ಮೊದಲು ಮಾಡಿಸಿದ್ರು ಅದನ್ನೇ ಕಂಟಿನ್ಯೂ ಮಾಡ್ತಾವೆ. ಅಯ್ಯೋ ಕಾಣಿಸ್ತಾರೆ ಮುಂದೆ ಊಟ. ಇಲ್ಲ, ಅದು ಇದನ್ನ ನೋಡ್ಕೊಂತೀನಿ, ಅವ್ರ ಅಪ್ಪಂಗೆ ತೋರಿಸ್ತೀನಿ ಕಲಿಸ್ಕೊಡಕ್ಕೆ. ಇವತ್ತು ಬಾಡಿ ಪೇನ್ ಚೆನ್ನಾಗಿ ಬರುತ್ತೆ ಪಾಪ. ಅದೇ ಅವನೇನಾರು ಅಳ್ತಿದ್ನ ಚೇತನು? ಇಲ್ಲ, ಎಲ್ಲದಕ್ಕೂ ಅದೊಂದೇ. ಗೊತ್ತಾಗಲ್ಲ ಅವ್ರಿಗೆ. ಹೋಗಿ ಬೇಗ. ಕತ್ತೊಂದು ಏನೂ ಇರೋಂಗಿಲ್ಲ.
ಗುಡ್ ಮಾರ್ನಿಂಗು ಗುಡ್ ಆಫ್ಟರ್ನೂನು ಗುಡ್ ಈವ್ನಿಂಗ್ ಅಂತ ಹೇಳಕ್ಕಿಲ್ಲ ಆಯಿತಾ. ಇನ್ನೊಂದು ಹೇಳಬೇಕು ಓಸ್ ಅಂತ ಹೇಳಿ ಓಸ್ OSS ಓಸ್ ಏನೋ ನಾನು ನೋಡಿ ಏನಂತ ಹೇಳಬೇಕು ಹೀಗೆ ಹೆಚ್ಚಲ್ಲ ಅದು ಓಸ್ OSS ಓಸ್ ಓಸ್ ಇವಾಗ ಅದು ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೇನೆ. ಇದು ಕಡಚಿ ಸ್ಟ್ರಾಚ್ ನಿಮ್ಮ ಲೆಫ್ಟ್ ಲೆಗ್ ಇದೆಯಾ, ಲೆಫ್ಟ್ ಲೆಗ್ನ ಕ್ಲೋಸ್ ಮಾಡಿ ಎಡ್ಗಾಲನ್ನ ಕ್ಲೋಸ್ ಮಾಡಿ ಬರೀ ನಿಮ್ಮ ಕುತ್ತಿಗೆ ಬಗ್ಸಿ ಓಸ್ ಹೇಳಬೇಕು. ಹಿಂಗೆ ಕೈ ನೋಡಿ, ನನ್ನ ಕಾಲು ನೋಡಿ, ಹಾಂ ಬರೀ ಕುತ್ತಿಗೆ ಬಗ್ಸಿ ಓಸ್ ಹೇಳಿ. ಓಸ್ ಹೇಳಿ ಜೋರಾಗಿ, ಕುತ್ತಿಗೆ ಬಗ್ಸಿ ಹೇಳ್ಬೇಕು. ಕುತ್ತಿಗೆ ಬಗ್ಸಿ, ಕುತ್ತಿಗೆ ಯಾವುದು, ನೆಕ್ಕೆ ಯಾವುದು, ಕರ್ಣ ಜಸ್ಟ್ ತಲೆ ಹೀಗೆ ಮಾಡಿ ಹೇಳಬೇಕು ಹೋಸ್ ಅಂತ. ಬಗ್ಸಿ ಓಸ್ ಹೇಳ್ಬೇಕು. ಓಸ್ ಸೊಂಟ ಬಗ್ಗಿಸ್ಬೇಕು, ಬರೀ ಕುತ್ತಿಗೆ ಓಸ್. ಲೆಫ್ಟ್ ಲೆಗ್ ಓಪನ್, ಅಷ್ಟೊಂದಲ್ಲ ಸ್ವಲ್ಪ ರಿದನ್ ಎಕ್ಸ್ ಥರ ಇರಬೇಕು. ಸೌಂಡ್ ಬರ್ತಿದೆ ನೋಡಿ ಅಲ್ಲಿ ಮಾಸ್ಟರ್ದು ನೋಡಿ. ಬಾಯಿಲಿ ಬಾಯಿಲಿ ಅಂತ. ಹಾಂ ಓಕೆ, ಇನ್ನೊಂದ್ಸಲ ಮಾಡೋಣ. ಲೆಫ್ಟ್ ಲೆಗ್ ಕ್ಲೋಸ್, ಕಾಲು ಸಹಸ್ ಜೋರಾಗಿ ಹೇಳ್ಬೇಕು. ಹೋಸ್ ಓಸ್ ಹೋಸ್. ಹಾಂ ಲೆಫ್ಟ್ ಲೆಗ್ ಓಪನ್, ಬ್ರೀತಿಂಗ್ ಬ್ರೀತಿಂಗ್ ಮೂಗಲ್ಲಿ ಉಸಿರು ಒಳಗಡೆ ತಗೋಬೇಕು. ಅರ್ಥಾಯ್ತಾ? ನೀವು ನಿಮ್ಮ ಟೀಚರ್ಸ್ಗೆ ಏನು ಅಂತ ಕರಿತೀರಾ? ಮಾತಾಡಿ ಅಂತೀರಾ ನೀವು? ನಾನು ಸರಿಗೆ ಸರ್ ಅಂತ. ನೀವು ಕ್ಲಾಸಲ್ಲಿ ಈಗ ನಾನಾಗಲಿ ನನ್ನ ನಂತರ ಬೇರೆ ಮಾಸ್ಟ್ರು ಯಾರೇ ಬಂದರೂ ಸರ್ ಮ್ಯಾಮ್ ಅಂತೆಲ್ಲ ಕರೆಯೋಂಗಿಲ್ಲ. ಅರ್ಥಾಯ್ತಾ? ನೀವು ಸೆನ್ಸಾಯಿ ಅಂತಲೇ ಕರಿಬೇಕು. ಏನಂತ ಕರಿಬೇಕು? ಸೆನ್ಸಾಯಿ. ಸೆನ್ಸಾಯಿ ಅಂದರೆ ಏನು? ಮಾಸ್ಟರ್ ಏನಂತ ಕರಿಬೇಕು? ಸ್ಟ್ಯಾಂಡ್ ಪ್ರಾಪರ್ಲಿ ಕರ್ಣ. ಸೆನ್ಸಾಯಿ, ಸೆನ್ಸಾಯಿ. ಹಾಂ ಸೆನ್ಸಾಯಿ ಅಂತಲೇ ಕರೀಬೇಕು. ಓಕೆ, ಆ್ಯಕ್ಚುಲಿ ನಾನು ಸೆನ್ಸಾಯಿ ಅಲ್ಲ, ನಾನು ಹಂಚಿ. ಓಕೆ, ಯು ಕ್ಯಾನ್ ಕಾಲ್ ಮೀ ಸೆನ್ಸಾಯಿ ಅಂತ ಕರಿಬೋದು. ಓಕೆ, ನಿಮ್ಮ ಕ್ಲಾಸಲ್ಲಿ ನಾನು ಕ್ಲಾಸ್ ಮಾಡ್ತೀನಲ್ವ, ಹಂಗಾಗ್ಬಿಟ್ಟು ಸೆನ್ಸಾಯಿ ಅಂತ ಕರಿಬೋದು. ನನ್ನ ಆ್ಯಕ್ಚುಲಿ ಬೇರೆ ಸ್ಟೂಡೆಂಟ್ಸ್ ಎಲ್ಲರೂ ಹಂಚಿ ಅಂತ ಕರೀಬೋದು. ಅದಾಯ್ತಾ? ಸೆನ್ಸಾಯಿ ಅಂದರೆ ಮಾಸ್ಟ್ರು ಅಂತ ಅರ್ಥ. ಹಂಚಿ ಅಂದರೆ ನಿಮ್ಮ ಸ್ಕೂಲಲ್ಲಿ HMಗಳು ಇರ್ತಾರಲ್ಲ ಅವರಿಗೆ ಹಂಚಿ ಅಂತ. ಆಯ್ತಾ? ಈಗ ನಾನು ನಿಮಗೆ ಕ್ಲಾಸ್ ತಗೊಳ್ಳೋದು ಹಿಂಗಿದ್ರೆ ಏನಾಗುತ್ತೆ ಗೊತ್ತಾ? ಹಿಂಗೆ ಒಳಗಡೆ ಇರೋದಲ್ವಾ, ಹಿಂಗಿದ್ರೆ ಏನಾಗುತ್ತಾ? ಏನಾಗಲ್ವಾ? ಬೇರೆಯವ್ರಿಗೆ ಹಿಂಗೆ ಪಂಚ್ ಮಾಡಿದ್ರೆ ನೋಡ್ತಾ ಇಲ್ಲಿ, ನೋಡ್ತಾ ಇಲ್ವಾ? ಹಾಂ, ಇದು ನೋವಾಗುತ್ತೆ. ಹಿಂಗೂ ಇಟ್ಕೋಬಾರ್ದು. ಹಿಂಗೆ ಇಟ್ಕೊಂಡ್ರೆ ನೀವು ಬೇರೆಯವ್ರಿಗೆ ಪಂಚ್ ಮಾಡಿದಾಗ ಹಿಂಗಾದ್ರೆ ಏನಾಗುತ್ತೆ? ಅದರ ಏನಾಗುತ್ತಾ? ಹಾಂ, ಹಿಂಗಿರ್ಬೇಕು. ಈಗ ನೋಡ್ತಾ ಇದೆಯಾ ಬೆರಳು? ಹಾಂ, ಯಾವ ಥರ ಇರಬೇಕು? ಹಿಂಗಿರ್ಬೇಕು. ಎರಡು ಕೈನೂ ಹಿಂಗೂ ಇರಬಾರ್ದು, ಹಿಂಗೂ ಇರಬಾರ್ದು, ಹಿಂಗಿರ್ಬೇಕು. ಅರ್ಥಾಯ್ತಾ? ಟೆಸ್ಟ್ ಹಿಡಿಯೋದು ಹೆಂಗೆ ಅಂತ ಅರ್ಥಾಯ್ತಾ? ಇಪಿಟಿ ಡಿಸ್ಟೆನ್ಸ್. ಡಿಸ್ಟೆನ್ಸು ಇಪಿಟಿ ಡಿಸ್ಟೆನ್ಸ್ಗೆ ಇನ್ನೊಂದು ಏನು ಹೆಸರು ಅಂತ ಗೊತ್ತಾ? ಇಪಿಟಿಚ್ಗೆ ಇಂಗ್ಲೀಷಲ್ಲಿ ಹಾರ್ಸ್ ಸ್ಟ್ಯಾನ್ಸ್ ಅಂತೀವಿ. ಕುದುರೆ ಮೇಲೆ ಕೂತಿದ್ದೀರಾ? ಕುದುರೆ ಮೇಲೆ ಕೂತು ಆಗಿರುತ್ತಲ್ವಾ? ಕೂತು ಆದಮೇಲೆ ಯಾವ ಥರ ಇರ್ತೀರೋ ತೋರಿಸಿ ನನಗೆ. ಇವಾಗ ಕುದುರೆ ಮೇಲೆ ಇರ್ತೀರೋ, ಹೆಂಗೆ ಕೂತಿರ್ತೀರೋ ತೋರಿಸಿ. ಇಲ್ಲ ಫೋಟೋ ಬೇಡ, ನನಗೆ ತೋರಿಸಿ ಅಷ್ಟೇ. ಫೋಟೋ ಬೇಡ. ಕುದುರೆ ಮೇಲೆ ಕೂತಿದ್ದೀರ, ಯಾವ ಥರ ಕೂತಿರ್ತೀರೋ ತೋರಿಸಿ. ಹಾಗೆ ಕಾಲು ಓಪನ್ ಮಾಡಿ. ಕುದುರೆ ಇಷ್ಟೇ ಆಗಲೇ ಇರುತ್ತಾ? ದಪ್ಪ ಇರುತ್ತಲ್ಲ. ಹಾಂ, ಮತ್ತು ಕಾಲು ಅಗಲ ಜಾಸ್ತಿ ಅಗಲ ಮಾಡಿ. ಇನ್ನೂ ಒಳಗೆ ಕಾಲನ್ನ ಒಳಗಡೆ ಸ್ಟ್ರೆಚ್ ಮಾಡು, ಕಾಲು ಇನ್ನೂ ಅಗಲ ಮಾಡು. ಒಳಗಡೆ ಹಾಕಿ. ಮುಂದ್ಗಡೆ ಕಾಲಿದೆಯಲ್ಲ ಅದನ್ನ ಹಿಂಗೆ ಒಳಗಡೆ ಒಳಗಡೆ ಹಾಕ್ಬೇಕು. ಇದು ಪಂಚ್ ಮಾಡಬೇಕು. ಪಂಚ್ ನಾನು ಹೆಂಗೆ ಹೇಳ್ಕೊಟ್ಟೆ ಫಸ್ಟು. ಇದಕ್ಕೆ ನಿಮ್ಮ ಹೆಸರು ಕೂರ್ಬೇಕು. ಕುದುರೆ ಮೇಲೆ ಕೂತ್ಕೊಂಡ್ರೆ ಅದೇ ಮುಂದೆ ಹೋಗ್ಬೇಕಂದ್ರೆ ನೀವು ಕೂತ್ಕೋಬೇಕು. ಕೂತ್ಕೊಂಡಿದ್ರೆ ಬಿದ್ದೋಗ್ತೀರಾ. ಕೂತ್ಕೋಬೇಕಾ ನಿಂತ್ಕೋಬೇಕಾ? ಕೂರಿ ಮತ್ತೆ ಕಾಲು ಬೆಂಡ್ ಮಾಡಬಾರ್ದು. ಕೂರ್ಬೇಕು. ಕೂರಿ, ತುಂಬ ಅಲ್ಲ, ಸ್ವಲ್ಪ. ಆಯ್ತಾ? ಕೂತಿಲ್ಲ ನೀವು, ಕೂತಿಲ್ಲ. ಬೆಂಡ್ ಕರ್ಣ ಹೀಗೆ. ಆಯ್ತಾ?
ಇದು ಏನು ಸ್ಟ್ಯಾನ್ಸು ಇದು ಕೀಪ್ ಇಟ್ ಎಚ್ಚಿ ಏನು ಇನ್ನೊಂದ್ಸಲ ಮಾಡೋಣ. ಮೇಲೆ ಬನ್ನಿ ನಿಮ್ಮ ರೈಟ್ ಲೆಗ್ನ ಕ್ಲೋಸ್ ಮಾಡಿ. ರೈಟ್ ಲೆಗ್ ಯಾವುದು? ರೈಟ್ ಲೆಗ್ ಕ್ಲೋಸ್, ರೈಟ್ ಲೆಗ್ ಓಪನ್, ರೈಟ್ ಹ್ಯಾಂಡ್ ಪಂಚ್. ರೈಟ್ ಹ್ಯಾಂಡ್ ಸ್ಟ್ರೈಟ್ ಮುಂದೆ ನೋಡ್ಬೇಕು, ಕಾಲು ಕೊಡ್ಬೇಕು, ಕಬಡ್ಡಿ ಕರೆಕ್ಟ್, ಕಾಲು ದೂರ, ಕಾಲಿನ ಹೊರಗಡೆ ಹಾಕಿ. ಇದು ಸ್ಟಾನ್ಸ್. ಓಕೆ, ಏನು ಸ್ಟಾನ್ಸ್ ಇದು? ಕೀಪ್ ಇಟ್ ಎಚ್ಚಿ ಹೇಳಿ. ಹಾಂ, ಇದು ಪೋಸ್ಟ್ ಮಾಡೋದು. ಬಲಗಾಲನ್ನ ಸೇರಿಸಿ ಓಪನ್ ಮಾಡಿ, ಬಲಗೈಲಿ ಪಂಚ್ ಮಾಡಿ ಹಿಂಗೆ ಸ್ಟ್ರೈಟ್. ಇದಕ್ಕೇನು ಈ ಪಂಚಿಗೆ ಸ್ಟ್ಯಾನ್ಸ್ ಕೂತಿರಲ್ಲ, ಇದಕ್ಕೇನು ಹೆಸರು? ಹಾಂ, ಅರ್ಥ ಆಯ್ತಾ ಇವಾಗ? ಹಾಂ, ಅದನ್ನ ಮಾಡಿ ಬರ್ತೀನಿ. ಹಾಂ, ವೆರಿ ಗುಡ್. ಹಾಂ, ಹಂಗೆ ಆಪೋಸಿಟಲ್ಲೇ ಮಾಡಿ. ಕರ್ಣ ಕೈ ನೋಡು ಅಕ್ಕಂದು ಹೇಗಿದೆ. ಇಲ್ಲೋ ನೋಡಿ ಗೈಸ್, ಕರ್ಣ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಫಸ್ಟ್ ಡೇಗೆ ಪರವಾಗಿಲ್ಲ. ಎಕ್ಸಾಕ್ಟ್. ವಾಟ್ ಇಸ್ ಯೋರ್ ನೇಮ್? ಅನ್ಸಿಕಾ. ಯಾವ ಸ್ಕೂಲು? ಇವಾಗ ಅವನು ಹೌದಾ? ರೈಟ್ ಲೆಗ್ ಪಕ್ಕಕ್ಕೆ ತೆಗೆದಿಡು, ಬೆಂಡಾಗು. ಹಾಂ, ಪಂಚ್. ನೋ. ಹ್ಞೂ ಈಗ ಇದು ಮಾಡು, ಪುನಃ ವಾಪಸ್ ಹೋಗು, ರಿಟರ್ನ್ ಹೋಗು. ರೈಟ್ ಲೆಗ್ ಪಕ್ಕಕ್ಕಿಡು, ಕೂರು. ಹಾಂ, ಪಂಚ್. ಎಸ್, ವೆರಿ ಗುಡ್. ಇವಾಗ ಚೆನ್ನಾಗಿ ಬಂತು. ಹಾಂ, ಸಿಟ್. ವೆರಿ ಗುಡ್. ನೋ. ಕರ್ಣ ಪ್ರಾಕ್ಟೀಸ್ ಮಾಡ್ತಿದ್ದಾನೆ. ಪನಿಷ್ಮೆಂಟ್ ಕೊಟ್ಟಿದ್ದಾರೆ ಅವನಿಗೆ. ಐನೂರು ಡಿಪ್ಸ್ ಹೊಡೆಯಕ್ಕೆ ಹೇಳಿದ್ದಾರೆ ಅವನಿಗೆ, ಹೀಗಿಟ್ಕೊಂಡು. ಅದಕ್ಕೆ ಅವ್ರ ಅಮ್ಮಂಗೆ ಹೇಳ್ತಾ ಇದ್ದಾನೆ ಅವ್ರಿಗೆ ಹೇಳು ಅಂತ. ಮಾಡು ಅಷ್ಟೇ. ನಾನು ಬಂದ ತಕ್ಷಣ ಕೇಳಿದ್ದೀನಿ, ಪಾಪ ಗೊತ್ತೇನೋ ಕಥಗಳು ಆರೆಂಜ್ ಬೆಳ್ದು ಅಂತ. ಗೊತ್ತು ಮಮ್ಮಿ ಅಂತ ಮಾಡಿದೆ, ಆದ್ರೆ ಯಾಕೆ ಮಾಡಿಸ್ತಾರೆ ಗೊತ್ತಿಲ್ಲ. ಏನಂತ ಹೇಳಿ ಮೂವರು ಬಾಯಿ. ಅವ್ರ ಕತೆ ನೋಡಿ. ಅದೇ ನಮ್ಮ ಮಾತು ಕೇಳಲ್ಲ, ಸುಮ್ಮನಿರಿ. ಹಾಕು ರೈಟ್ ಲೆಗ್ ಪಕ್ಕಕ್ಕೆ, ಹಾಕು. ಬೆಂಡ್ ಆಗ್ಬೇಡ, ಸ್ಟ್ರೈಟ್ ಇರಬೇಕು. ಮನೇಲಿ ಯಾರು ಹೇಳ್ಕೊಡ್ತಿದ್ರು ನಿನ್ಗೆ ಮನೆ ಕಲಿಯೋದಕ್ಕೆ ನೀನು? ಓ ಎಸ್. ಗೋಯ್ದರ್ ಇವಾಗ ಹೊಸ ರೈಟ್ ಹೊಸ ಕೆಲಸ ಕಣ ಕಣ ಪೋಸ್ ಕೋಸ್ ಆಯ್ತು, ಬೋಸ್ ಆಯ್ತು. ಇವಾಗ
ಕರ್ಣ ಅಲ್ಲಿ ನೋಡು. ಓಕೆನಾ? ಓಪನ್ ಕೀಪ್ ಇಟ್. ಓಪನ್ ಓಪನ್. ರೈಟ್ ಹ್ಯಾಂಡ್. ಓಕೆನಾ? ನಾನು ನೆಕ್ಸ್ಟ್ ಕ್ಲಾಸ್ ಕೇಳ್ತೀನಿ. ಮಾಡಿ ತೋರಿಸ್ತೀನಿ. ಹಾಂ? ಹೋಗಪ್ಪ. ಎಷ್ಟಾಯ್ತು? ಹಾಂ? ಎಷ್ಟು? 100? ಅಲ್ವಾ? ಒಂದ್ಸಲ ಎಲ್ಲಿ ಕಲ್ತು ಬರ್ತೀಯಾ? ಇಲ್ಲೇ ಇದ್ದೀವಿ ಸ್ಕೂಲ್ ಹತ್ರನೇ. ಹಾಂ ಬಾ. Sit. Look. Flash. One more, 3 0. Good guys. ತಲೆಯಿಂದ ಕೈ ಇಟ್ಕೊಳ್ಳಿ. नहीं लाता होगा हां करेंगे सर थोड़ा मल्ली है कई बोलो ಕೈ चला इनको चला ಕರ್ಣ ಅಲ್ಲಿ ನೋಡು. ले कई लॉक ಮಾಡ್ತಾರೆ हां इधर पे खड़ा है ನೋಡಿ इधर में कोई मामला नहीं ಮಾಡಿ ಅಲ್ಲ ಪ್ರಾಕ್ಟೀಸ್ ಮಾಡಬೇಕು ಕಲ್ ಲಾಕ್ ಮಾಡಬೇಕು Yes, turn the right hand side and get up. This is right. Right foot single line. Come on. Right foot. Take single arm. Take single arm. Alex. Take single arm. ಹೆಂಗಿತ್ತು? ಬಾಡಿ ಪೇನ್ ಆಯ್ತಾ? ಏನ್ ಬ್ಯಾಗ್ ಇಲ್ಲ ನಿಂದು? ಹೋಗಿ ಟೇಕ್ ಯು ಬ್ಯಾಗ್.